करोति वाचालं पङ्गुं लङ्घयति गिरिं यत्कृपातमहं वन्दे परमानन्दसागरम्। सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. 58ನೇ ಶ್ಲೋಕ. ಯದಾ ಸಂಭರತಿ ಛಾಯಂ ಕೂರ್ಮೋಂಗಾನೇವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅರ್ಜುನ ಕೇಳ್ತಾನಲ್ವಾ, ಹೆಂಗಿರ್ತಾನೆ ಜ್ಞಾನಿ ಆದವನು, ಸ್ಥಿತ ಪ್ರಜ್ಞ ಆದವನು, ಹೆಂಗೆ ನಡೀತಾನೆ, ಹೆಂಗೆ ಮಾತಾಡ್ತಾನೆ, ಅವೆಲ್ಲ ಕ್ವಶನ್ ಮಾಡಿದ್ನಲ್ವಾ. ಅದಕ್ಕೆ ಪರಮಾತ್ಮ ಓದ ಆ ಕಡೆ ಕ್ಲಾಸಿಂದ ಅವನು ಹೆಂಗಿರ್ತಾನೆ ಅಂತಂತ ಹೇಳ್ತಾ ಬಂದ್ರು. ನಮ್ಮ ತರ ಸಾಧಾರಣವಾಗಿ ಇರ್ತಾನೆ, ವಿಶೇಷವಾಗಿ ಏನು ಕಾಣಲ್ಲ. ಅಂದ್ರೆ ಒಳಗಡೆ ಅವನು ತನ್ನ ಇಂದ್ರಿಯಗಳನ್ನೆಲ್ಲ ಜಯಿಸಿರ್ತಾನೆ. ಸುಖ ದುಃಖಕ್ಕೆ ಒಳಗಾಗದೆ ಮತ್ತೆ ಸೋತೋಗೋದು, ಗೆಲ್ಲೋದು ಇವಕ್ಕೂ ಒಳಗಾಗದೆ ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹವಾಗಿಟ್ಟುಕೊಂಡು ಸದಾ ಆನಂದವಾಗಿರ್ತಾನೆ ಅರ್ಜುನ ಅಂತ ಹೇಳಿದ್ರಲ್ವಾ. ಈಗ ಮತ್ತೆ ಮುಂದುವರಿಸ್ತಾ ಪರಮಾತ್ಮ ಹೇಳ್ತಾ ಇದ್ದಾನೆ, ಯದಾ ಸಂಭರತಿ ಛಾಯಂ ಕೂರ್ಮೋಂಗಾನೀವ ಸರ್ವಶಃ. ಈಗ ಅದಕ್ಕೆ ಸ್ಥಿತಪ್ರಜ್ಞನ ಹೆಂಗಿರ್ತಾನೆ ಅಂತ ಒಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ದಾರೆ. ಆಮೆ ಬಗ್ಗೆ ತಗೊಂಡಿದ್ದಾರೆ ಎಕ್ಸಾಂಪಲ್. ಆಮೆ ತನ್ನ ಅಂಗಗಳನ್ನೆಲ್ಲ ಚಿಪ್ಪೊಳಗೆ ಎಳ್ಕೊಂಡ್ಬಿಡ್ತೈತೆ. ಯಾವಾಗ ನೀರಲ್ಲಿ ಇರ್ತಿತಿ ನೋಡಿ, ಯಾರನ್ನ ಒಂದು ಕಲ್ಲು ಹಾಕ್ದಾಗ ಇಲ್ಲ ಏನನ್ನ ಸೌಂಡ್ ಮಾಡಿದಾಗ ಅದೇನ್ ಮಾಡ್ತೈತೆ, ಎಲ್ಲಾ ಅಂಗಗಳನ್ನು ತನ್ನ ಒಳಗೆ ಎಳ್ಕೊಂಡ್ಬಿಡ್ತೈತೆ. ಅಲ್ಲಿ ಏನಿರ್ತೈತೆ, ಬರೀ ಚಿಪ್ಪೆ ಕಾಣುತ್ತೆ ನಮ್ಗೆ. ಅವಾಗ ಅದಕ್ಕೆ ಆ ಕಲ್ಲು ತಾಕಿದ್ರೇನು ಏನೂ ಆಗಲ್ಲ, ಅಷ್ಟು ಹುಷಾರಾಗಿರ್ತೈತೆ ಆಮೆ. ಏನ್ ಸ್ವಲ್ಪ ವ್ಯತ್ಯಾಸ ಕಂಡು ಬಂತು ನೀರಲ್ಲಿದ್ದಾಗ ಅನ್ಸಿದ ತಕ್ಷಣ ತನ್ನ ಅಂಗಗಳನ್ನೆಲ್ಲ ಒಳಗಡೆ ತಗೊಂಡ್ಬಿಡ್ತೈತೆ, ಮತ್ತೆ ತಾನು ಒಳಕ್ಕೆ ಹೋಗ್ಬಿಡ್ತೈತೆ. ಅದೇ ತರ ಅರ್ಜುನ ಈ ಸ್ಥಿತ ಪ್ರಜ್ಞ ಆದವನ್ ಏನ್ ಮಾಡ್ತಾನೆ ಗೊತ್ತಾ, ತನ್ನ ಇಂದ್ರಿಯಗಳನ್ನೆಲ್ಲ ತನ್ನ ಕಂಟ್ರೋಲ್ ಅಲ್ಲೇ ಇಟ್ಕೊಂಡಿರ್ತಾನೆ. ಏನೇ ವಿಷಯಗಳು ನಡೀತಾ ಇರ್ಲಿ ಅವನು ಅದಕ್ಕೆ ಸ್ಪಂದಿಸಲ್ಲ. ಸುಖ ಬಂದಾಗ ಹೊಗಳ್ತಾ ಇದ್ರೇನು ತನ್ನ ಇಂದ್ರಿಯಗಳನ್ನ ನಿಗ್ರಹವಾಗಿಟ್ಕೊಂಡಿರ್ತಾನೆ. ಹೌದಾ, ನಾನಂತವನ, ನನ್ನಲ್ಲಿ ಶಕ್ತಿ ಇದೆಯಾ ಅಂತನೂ ಅವನು ಹಿಗ್ಗೋದು ಇಲ್ಲ. ತುಂಬಾ ಅವ್ರ ಮೇಲೆ ನಿರಾಕರಣೆ ಮಾಡಿ ಏನೇನೋ ಹೇಳೋವಾಗ್ಲೂ ಅಯ್ಯೋ ನಾನು ಇಂಥವನಾ ಅಂತ ಕುಗ್ಗೋದು ಇಲ್ಲ. ಈ ತರ ಎಲ್ಲಾ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನ ತನ್ನ ಪ್ರಜ್ಞೆಯಲ್ಲಿ ಇಟ್ಕೊಂಡಿರ್ತಾನೆ. ನೋಡಪ್ಪ ಅರ್ಜುನ, ಅದು ಎಂತ ಪ್ರಜ್ಞೆ! ಪರಿಪೂರ್ಣ ಪ್ರಜ್ಞೆಯಲ್ಲಿ ತನ್ನ ಇಂದ್ರಿಯಗಳನ್ನ ಯಾರು ನಿಯಂತ್ರಣ ಮಾಡ್ತಾ ಇರ್ತಾನೋ ಅವನೇ ಸ್ಥಿತ ಪ್ರಜ್ಞ. ನೋಡಪ್ಪ ಅರ್ಜುನ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ನೋಡಿ. ಎಷ್ಟು ಚೆಂದಾಗಿ, ಎಂತ ಒಳ್ಳೆ ಎಕ್ಸಾಂಪಲ್ ಮೂಲಕ ಹೇಳ್ಬಿಡ್ತಾರೆ ನೋಡಿ. ಆಮೆ ಏನ್ ಚೆನ್ನಾಗಿ ಕೆಲವು ಬಾವಿಗಳಲ್ಲಿ ಆರಾಮಾಗಿ ಹಾರಾಡ್ತಾ ಇರ್ತಿದೆ ಕೈಕಾಲು ಚಾಚ್ಕೊಂಡು. ಮೇಲಿಂದ ಏ ಅಂತ ಸೌಂಡ್ ಮಾಡೋದು, ಏನೋ ಒಂದು ಕಲ್ಲು ಏನೋ ಒಂದು ಹಾಕಿದ ತಕ್ಷಣ ಏನ್ ಮಾಡ್ತಿದ್ದೆ, ಅದು ತಕ್ಷಣ ತನ್ನ ಅಂಗಗಳನ್ನೆಲ್ಲ ಒಳಕ್ಕೆ ಎಳ್ಕೊಂಡ್ಬಿಡ್ತಿದ್ದೆ.
ಅದೇ ತರ ಈ ಸ್ಥಿತ ಪ್ರಜ್ಞಾನು ಅಷ್ಟೇ. ಚೆನ್ನಾಗೇ ಇರ್ತಾನೆ, ಎಲ್ಲದನ್ನೂ ಗಮನಿಸ್ತಾನೇ ಇರ್ತಾನೆ. ಯಾವಾಗ ನಮ್ಮ ಎದುರಿದ್ದ ವ್ಯಕ್ತಿ ಮಾತಾಡೋದು ನೋಡಿದ ತಕ್ಷಣ ಅವನೇನಾಗ್ಬಿಡ್ತಾನೆ, ಸೈಲೆಂಟ್ ಆಗ್ಬಿಡ್ತಾನೆ ನೋಡಿ. ಕೆಲವು ನೋಡಿ ಏನೇನೋ ಮಾತಾಡ್ತಾ ಇರ್ತಾರೆ, ಆವಾಗ ಗುರುಗಳು ಸೈಲೆಂಟ್ ಆಗಿರ್ತಾರೆ, ಅವ್ರಿಗೆ ರೆಸ್ಪಾನ್ಸ್ ಕೊಡೋಕೆ ಹೋಗಲ್ಲ. ಯಾಕಂದ್ರೆ ಗೊತ್ತು ಇವರು ಅಜ್ಞಾನದಿಂದ ಹೆಂಗೆ ಮಾತಾಡ್ತಾ ಇದ್ದಾರೆ, ಇಲ್ಲ ಅತಿ ರಾಗ ಪ್ರೀತಿಯಿಂದ ಏನೇನೋ ಹೊಗಳ್ತಾ ಇದ್ದಾರೆ, ಇಲ್ಲ ದ್ವೇಷದಿಂದ ವಿಮರ್ಶೆ ಮಾಡ್ತಾ ಇದ್ದಾರೆ. ಓ, ನಾನೀಗ ಏನ್ ಮಾಡ್ಬೇಕು, ಇವರತ್ತ ವಾದಕ್ಕೆ ಹೋಗ್ಬಾರ್ದು ಅಂತ ತಕ್ಷಣ ಟರ್ನ್ ಆಗ್ಬಿಟ್ಟು ತನ್ನ ವಾಗೀಂದ್ರಿಯನ ನಿಗ್ರಹ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲ ಅಂದ್ರೆ ಈ ವಾಗೀಂದ್ರಿಯಿಂದ ತಾನೇ ಎಲ್ಲಾ ಆಗ್ತಾ ಇರೋದು. ಒಳ್ಳೇದು ಕಡಿಮೆನೆ ಆಗ್ತಾ ಐತೆ, ದುಃಖದ್ದೇ ಜಾಸ್ತಿ ಆಗ್ತಾ ಐತೆ. ತಕ್ಷಣಕ್ಕೆ ಸೈಲೆಂಟ್ ಆಗ್ಬಿಡ್ತಾನೆ ನೋಡಿ. ಖುಷಿ ಪಡಲ್ಲ. ಓ, ಇದು ಎಲ್ಲೋ ಹೋಗ್ತಿದೆ ರೂಟ್ ಅಂತ ಗೊತ್ತಾಗ್ಬಿಡುತ್ತೆ ಕೆಲವರಿಗೆ. ನಮಗೆ ಗೊತ್ತಾಗುತ್ತಲ್ವಾ, ಅವರು ನಮ್ಮ ಎದುರು ವ್ಯಕ್ತಿ ಜೋರಾಗಿ ಕಿರ್ಚ್ಕೊಂಡು ಕೋಪದಿಂದ ಮಾತಾಡುವಾಗ ನಾವು ಹಂಗೆ ಮಾತಾಡಿದ್ರೆ ಅದು ಎಲ್ಲೆಲ್ಲೋ ಹೋಗ್ಬಿಡ್ತಿತ್ತೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಜೊತೆ ಆಗ್ಲಿ, ನಮ್ಮ ಸಂಬಂಧಿಕರ ಜೊತೆ ಆಗ್ಲಿ, ಯಾವುದೇ ವ್ಯವಹಾರ ಮಾಡುವಾಗ ಆ ಮಾತಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅಂದಿದ ತಕ್ಷಣ ನಾವೇನ್ ಮಾಡ್ಬೇಕು, ಅದನ್ನ ಅಲ್ಲಿಗೆ ವಿತ್ಡ್ರಾ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಮತ್ತೆ ಹೋಗ್ಲೇಬಾರದು. ನಾನ್ ನಿಮ್ಗೆ ಹೇಳಿದ್ನಲ್ವಾ, ಒಬ್ಬರು ಮನೆಯಲ್ಲಿ ಗುರುಪೂರ್ಣಿಮೆಗೆ ಹೋಗಿ ಅಲ್ಲೇ ಕ್ಲಾಸ್ ಮಾಡ್ತಾ ಇದ್ದೆ. ಆ ಅಮ್ಮ ಆಯ್ತಾ ಕ್ಲಾಸು ಅಂತ ಕೇಳೋರು. ಬೆಳಿಗ್ಗೆ 6 ಗಂಟೆಯಿಂದ ಶುರು ಆಗೋ ಕ್ಲಾಸ್ಗೆ ನಾನು ಕೇಳಲಿಲ್ಲ. ಪಕ್ಕದಲ್ಲಿ ಇದ್ದವ್ರು ಯಾಕಮ್ಮ ಅಂದಾಗ, ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಅಮ್ಮನ ದೇವಸ್ಥಾನಕ್ಕೆ, ಹುಣ್ಣಿಮೆ ಇವತ್ತು, ನಂದೇ ಮೊದಲನೇ ಪೂಜೆ ಆಗ್ಬೇಕು, ಹಂಗಾದ್ರೆ ನಾನು ಮೊದಲೇ ಹೋಗ್ಬೇಕಲ್ವಾ ಅಂತ ಹೇಳಿದಾಗ ನಾನು ವಾದ ಮಾಡ್ಲೇ ಇಲ್ಲ ಅವರ ಹತ್ರ. ಯಾಕೆ? ಅವರು ನಿಶೆಯಲ್ಲಿದ್ದಾರೆ, ಅಜ್ಞಾನದಲ್ಲಿದ್ದಾರೆ ಅವರು. ಇಲ್ಲಮ್ಮ, ಸತ್ಸಂಗ ಮುಖ್ಯ, ಗುರುಗಳ ವಾಣಿ ಮುಖ್ಯ, ಆಮೇಲೆ ಪೂಜೆ ಅಂತ ಹೇಳಲೇಬಾರದು. ತಕ್ಷಣ ನಾನು ಏನ್ ಮಾಡ್ದೆ, ಆಯ್ತು ಇದು ಮೊದ್ಲೇ ಹೇಳ್ಬಾರ್ದಾಗಿತ್ತ ನೀವು, ಇವತ್ತು ನಿಮ್ಮನೆಯಲ್ಲಿ ಕ್ಲಾಸೇ ಇಟ್ಕೋತಾ ಇರ್ಲಿಲ್ಲ ನಾನು. ನೋಡಿ, ನೀವ್ ಹೇಳ್ದೆ ನಾಳೆ ಕ್ಲಾಸ್ ಮಾಡಿ ಅಂತ ಹೇಳಿದ್ದಕ್ಕೆ ನಾನ್ ಮಾಡಿದ್ದು. ಇಲ್ಲ ಅಂದ್ರೆ ಏನು, ಒಂದ್ ದಿವ್ಸ ರಜಾ ಕೊಡ್ತಾ ಇದ್ದಲ್ವಾ, ಅಷ್ಟೇ ಅಲ್ವಾ. ಪಾಪ ನೀವ್ ಮನೆ ಕೊಟ್ಟಿದ್ದೇ ಜಾಸ್ತಿ ಅಂತದು ನಿಮ್ಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಟಕ್ಕಂತ ನಾನು ಚೇಂಜ್ ಮಾಡ್ಬಿಟ್ಟಿ ನೋಡಿ. ಅವಾಗ ಅಮ್ಮ, ಇಲ್ಲ ಗುರುಪೂರ್ಣಿಮೆ ನಮ್ಮನೆಯಲ್ಲೂ ಗುರು ಪೂಜೆ ಆಗ್ಲಿ, ಅಲ್ಲೂ ಪೂಜೆ ಆಗ್ಬೇಕು ಅಂತ ನಾನು ಹೇಳಿಲ್ಲ ಅಂತ ಅವ್ರ ಮೇಲೇನೆ ಹಾಕೊಂಡ್ರು ಅದನ್ನ. ಈ ತರ ನಾವೇನ್ ಮಾಡ್ಬೇಕು, ಏನೇ ವ್ಯವಹಾರ ಮಾಡ್ಲಿ, ತಾಯಿ ಗಂಡ ಮಕ್ಕಳು, ಅತಿ ಮುಖ್ಯವಾಗಿ ಮಕ್ಕಳ ಜೊತೆ ನೋಡಿ ತುಂಬಾ ಹುಷಾರಾಗಿರ್ಬೇಕು ನಾವು. ಯಾಕಂದ್ರೆ ಅವರದ್ದು ಯೌವನದ ನಿಶೆಯಲ್ಲಿ ಅವರೇ ಮುಳುಗೋಗ್ಬಿಟ್ಟು ಹೆಂಗಂದ್ರೆ ಹೆಂಗೆ ಮಾತಾಡ್ತಾರೆ. ನಾವ್ ಅದನ್ನ ಉದ್ದ ಮಾಡಕ್ ಹೋಗ್ಬಾರ್ದು. ಆಯ್ತು ಅಂತ ಒಂದೇ ಮಾತಲ್ಲಿ ಬಿಟ್ಬಿಡ್ಬೇಕು. ಮತ್ತೆ ನೈಸ್ ಆಗಿದ್ದಾಗ, ಅಲ್ಲ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ನಿಮ್ಮ ಆಸೆನ ಹೇಳ್ಬೇಕು. ನಿಮ್ದು ಕರೆಕ್ಟ್ ಆಗೈತೆ, ಅದ್ರ ಜೊತೆ ಇದೊಂದು ಜೋಡಿಸಿದ್ರೆ ಇನ್ನು ಚೆನ್ನಾಗಿರುತ್ತಲ್ವಾ ಅಂದಾಗ ಸಕ್ಸಸ್ ಆಗುತ್ತೆ. ನಮ್ಗೆ ಈ ಗುರುಗಳ ಜ್ಞಾನ ಇದೆ, ಪರಮಾತ್ಮನ ಜ್ಞಾನ ಇದೆ, ಅವ್ರಿಗಿಲ್ವಲ್ಲ ಇದು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಗುರುಗಳು ಮುಖ್ಯ, ಅವ್ರು ಹೇಳಿದ್ದಾರೆ, ಇದೆಲ್ಲ ಅಲ್ಲಿ ಕೆಲ್ಸಕ್ಕೆ ಬರೋದೇ ಇಲ್ಲ. ಚೆನ್ನಾಗಿ ತಿಳ್ಕೊಡಿ. ನಿಮ್ಮ ಗಂಡ ಹತ್ರ, ನಿಮ್ಮ ಮಕ್ಕಳ ಹತ್ರ ಸತ್ಸಂಗದಲ್ಲಿ ಹಿಂಗ್ ಹೇಳಿದ್ದಾರೆ ಅಂತ ಹೇಳಲೇಬಾರದು. ನಿಮ್ಮ ಮೇಲೆ ಇನ್ನೂ ದ್ವೇಷ ಆಗುತ್ತೆ. ಅತಿ ಮುಖ್ಯವಾಗಿ ನಿಮ್ಮ ಗುರುಗಳ ಮೇಲೆ ಅವ್ರದ್ದು ದ್ವೇಷ ಜಾಸ್ತಿ ಆಗುತ್ತೆ ನೋಡಿ. ಅರ್ಥ ಆಯ್ತಮ್ಮ? ಅವ್ರು ಏನ್ ಹೇಳ್ತಾರ ಆಯ್ತು ಅನ್ಬೇಕು. ಅವ್ರು ಸಂತೋಷವಾಗಿದ್ದಾಗ ಅದರ ಜೊತೆ ನಿಮ್ಮ ಆಸೆನ ಜಾಯಿಂಟ್ ಮಾಡ್ಬೇಕು ನೋಡಿ. ಇದೇ ನೋಡಿ ಸತ್ಸಂಗದ ಫಲ. ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ಬಿಡ್ತಿತ್ತು ನಮ್ಗೆ. ಅವರಿಗೆ ಅವರಂತೆ, ಇವರಿಗೆ ಇವರಂತೆ,
ತಿರುಗಿ ನೋಡಿದರೆ ತನಗೆ ತನ್ನಂತೆ ಇರಬೇಕು ನೋಡಿ. ನಾವೇನ್ ಮಾಡ್ತಾ ಇದ್ದೀವಿ, ಅವರಿಗೆ ಅವರಂತೆ ಇಲ್ಲ, ನಮ್ಮಂತೆನೇ ನಂದೇ ಕರೆಕ್ಟ್ ಅಂತ. ಇವರಿಗೆ ಇವರಂತೇನೂ ಇಲ್ಲ, ಇವರ ಹತ್ರನು ನಂದು ಕರೆಕ್ಟ್, ನನ್ ಮಾತೇ ಕರೆಕ್ಟ್ ಅಂತ ಇರೋದಿಕ್ಕೇನೆ ಈಗ ನಮ್ಮ ಸಂಬಂಧಗಳಲ್ಲಿ ಅತ್ಯಂತ ವ್ಯತ್ಯಾಸ ಆಗ್ತಾ ಇರೋದು ಅಮ್ಮ. ಅದು ಗುರೂಜಿಯವರು ಎಷ್ಟ್ ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ, ಹಾವು ಕಚ್ಚಿದವ್ರನ್ನ ಮಾತಾಡಿಸ್ಬೋದಂತೆ, ಅವ್ರಿಗೆ ವಿಷ ಇದ್ರೇನು ಕಣ್ಣು ಮಂಜಾಗಿರ್ತಿದಂತೆ, ಅವಾಗ್ಲೂ ಮಾತಾಡಿಸ್ಬೋದಂತೆ, ಅವ್ರನ್ನ ಮಾತಾಡ್ತಾರಂತೆ ಅವರು. ಅಂದ್ರೆ ಈ ಕಾಮ ಕ್ರೋಧ ಅನ್ನೋ ನಿಶೆ ಇದ್ದವ್ರನ್ನ ಮಾತಾಡ್ಸೋಕೆ ಆಗೋದೇ ಇಲ್ವಂತೆ ನೋಡಿ ಅಮ್ಮ. ಆಗುತ್ತಾ? ಕ್ರೋಧ ಇದ್ದವ್ರ ಹತ್ರ ನಾವು ಮಾತಾಡಕ್ಕಾಗುತ್ತಾ? ನಮ್ಮ ಮಾತನ್ನ ತೆಗೆದು ಬಿಸಾಕ್ಬಿಡ್ತಾರೆ ಅವರು ಪಕ್ಕಕ್ಕೆ. ನಾವ್ ಏನ್ ಮಾಡ್ಬೇಕು, ಟಕ್ಕಂತ ಸೈಲೆಂಟ್ ಆಗಿ ಆಗ್ಬೇಕು. ಅವಾಗ ಅವರು ನಿಲ್ಲಿಸ್ತಾರೆ ಅತಿ ಮಾತಾಡೋದನ್ನ. ಕೋಪದ ಮಾತು ಏನ್ ಮಾತಾಡ್ತಾರೆ, ಬೈಯೋದು, ನಿಂದೆ ಹಾಕೋದು, ಇದೇ ಮಾತಾಡ್ತಾರೆ, ಅದನ್ನ ನಿಲ್ಲಿಸ್ತಾರೆ. ಆವಾಗ ನಾವು ಸೈಲೆಂಟ್ ಆಗೋಕೆ ಸಾಧ್ಯ ಆಗುತ್ತೆ ನೋಡಿ. ಇಲ್ಲ ಅಂತಂದ್ರೆ ನಾವ್ ಎಲ್ಲೋ ಹೋಗ್ತೀವಿ. ಯಾಕೆ ಎಲ್ಲರ ಸಂಸಾರದಲ್ಲೂ ಜಗಳ ಜಗಳ ಅಂದ್ರೆ ಹಿಂಗೆ. ಕೋಪ ಬಂದಾಗ ನಾವೇನ್ ಮಾಡ್ತೀವಿ, ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ. ನಮಗೆ ಕೋಪ ಬಂದಾಗ್ಲೂ, ಎದುರ ವ್ಯಕ್ತಿಗೆ ಕೋಪ ಬಂದಾಗ್ಲೂ ನಮ್ಗೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಹೆಂಗಂದ್ರೆ ಹೆಂಗೆ ಮಾತಾಡ್ತೀವಿ, ಸಂಬಂಧಗಳೇ ಹಾಳಾಗ್ಬಿಡ್ತಿದೆ. ಅಂದ್ರೆ ಸ್ಥಿತ ಪ್ರಜ್ಞ ಹಂಗೆ ಇರಲ್ಲ ನೋಡು ಅರ್ಜುನ. ಅವನು ಗೊತ್ತಾಗ್ಬಿಡ್ತಿದ್ದೆ, ಅವನು ಟಕ್ಕಂತ ಸೈಲೆಂಟ್ ಆಗ್ಬಿಡ್ತಾನೆ ನೋಡಿ. ಕೆಲವು ಸಲ ನೀವು ನನ್ನ ಕೇಳ್ತೀರೇನೋ ಒಂದು, ನಾನು ಏನೂ ಮಾತಾಡಲ್ಲ, ನೀವೇನೋ ಇದಕ್ಕೆ ಆನ್ಸರೇ ಹೇಳಲೆ. ಸುಶೀಲಮ್ಮಗೆ ತುಂಬಾ ಸಲ ಮಾಡಿದ್ದೀನಿ ನಾನು, ನಿಮ್ಗೆಲ್ಲರಿಗೂ ಗೊತ್ತದು. ಏನಮ್ಮ ನೀವೇನೋ ಆನ್ಸರ್ ಹೇಳ್ತಾ ಇಲ್ಲ ಅಂದ್ರೆ ಸುಮ್ನೆ ನಕ್ಕಿ ಬಿಟ್ಬಿಡ್ತೀನಿ ನಾನು. ಯಾಕೆ? ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ನಿಮ್ದೇ ಬೇರೆ ಕಲ್ಪನೆ. ಅಲ್ಲಿ ನಾನು ಬಂದು ಅದು ತಪ್ಪು ಅಂತ ಹೇಳಕ್ಕೆ ಹೋಗ್ಲೇಬಾರ್ದು ನಾನು. ಹಂಗಾಗಿ ಅರ್ಜುನ ಸ್ಥಿತಪ್ರಜ್ಞ ಹೆಂಗಿರ್ತಾನೆ, ತನ್ನ ಇಂದ್ರಿಯಗಳನ್ನ ತನ್ನ ನಿಗ್ರಹದಲ್ಲಿಟ್ಕೊಂಡು ಯಾರು ಪ್ರೀತಿಯಿಂದ ಹೊಗಳಿ ಮಾತಾಡಿದ್ರೇನೂ ಮಾತಾಡಲ್ಲ, ಯಾರು ಕೋಪದಿಂದ ತೆಗಳಿ ಮಾತಾಡಿದ್ರೇನು ಮಾತಾಡಲ್ಲ. ಆತರ ಇರ್ತಾನೆ ನೋಡಪ್ಪ ಅರ್ಜುನ ಅಂತ ಹೇಳ್ತಾರೆ. ನಾವು ಹೊಗಳಿ ಮಾತಾಡಿದಾಗ ಸೈಲೆಂಟ್ ಆಗ್ಬಿಡ್ತೀವಿ, ಅಯ್ಯೋ ಹೌದಾ ಹಂಗೆ ಹಿಂಗೆ ಅಂತ. ತೆಗಳಿ ಮಾತಾಡಿದಾಗ ಸೈಲೆಂಟ್ ಆಗ್ತೀವಾ? ನಮ್ಮಲ್ಲಿರೋ ರಾಕ್ಷಸ ಹೊರಗಡೆ ಬಂದ್ಬಿಡ್ತಾನೆ. ಅದನ್ನ ನಾವು ಕರೆಕ್ಷನ್ ಮಾಡ್ಕೋಬೇಕು ನೋಡಿ ಸಂಸಾರದಲ್ಲಿ. ಅತಿ ಮುಖ್ಯವಾಗಿ ಗಂಡ, ಹೆಂಡತಿ, ಮಕ್ಕಳು, ಸೊಸೆ, ಅತ್ತೆ, ಇವರ ಮಧ್ಯದಲ್ಲಿ ಈ ತಪಸ್ಸನ್ನ ಮಾಡ್ಬಿಟ್ರೆ ನಾವು ಹೆಂಗೆ ಆಗ್ತೀವಿ ಅಂದ್ರೆ ಹೇಳೋಕೆ ಸಾಧ್ಯ ಇಲ್ಲ ನೋಡಿ. ಇದ್ರಲ್ಲಿ ಗೌತಮ ಬುದ್ಧ ಈ ತರ ಇದ್ದು ನೋಡಿ. ಅವರು ಎಲ್ಲಾ ಕಡೆನೂ ಉಪನ್ಯಾಸ ಮಾಡ್ತಾ ಮಾಡ್ತಾ ಯಾವುದೋ ಒಂದು ದೂರದ ಒಂದು ಹಳ್ಳಿಗೆ ಹೋಗಿ ಉಪನ್ಯಾಸ ಮಾಡ್ಬೇಕು ಅಂತ ಹೋಗ್ತಾರೆ. ಅದು ಕಾಡಲ್ಲಿ ಹೋಗುವಂತ ದಾರಿ. ಕಾಡಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಅವನ ಶಿಷ್ಯರು ಹೇಳ್ತಾರೆ, ಗೌತಮ ಬುದ್ಧನ ಶಿಷ್ಯರು, ಗುರುಗಳೇ ಇದು ಕಾಡಲ್ಲಿ ಹೋಗೋದು ಸರಿ ಇಲ್ಲ. ಯಾಕಂದ್ರೆ ಇಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಅಂಗುಳಿ ಮಾಲ ಅಂತ. ಅವನು ತುಂಬಾ ರಾಕ್ಷಸ, ಎಲ್ಲಾ ದೋಚ್ಕೊಂಡು ಸುಮ್ನೆ ಹೋಗಲ್ಲ. ತನ್ನ ಕೈಗೆ ಸಿಕ್ಕಿದ ಮನುಷ್ಯರ ಹೆಬ್ಬೆಟ್ಟನ್ನ ಕಟ್ ಮಾಡ್ತಾನೆ, ಅದನ್ನ ತನ್ನ ಕೊರಳಿಗೆ ಮಾಲೆಯಾಗಿ ಹಾಕೋತಾನೆ ಅಂತ ಒಬ್ಬ ದುಷ್ಟ ಕಳ್ಳ ಇದ್ದಾನೆ. ನಾವು ಈ ದಾರಿಯಲ್ಲಿ ಹೋಗೋದು ಬೇಡ ಗುರುಗಳೇ ಅಂತ ಹೇಳಿದಾಗ ಗೌತಮ ಬುದ್ಧರು ಹೇಳ್ತಾರೆ, ಪರವಾಗಿಲ್ಲ ನೋಡೋಣ ಬನ್ನಿ ಏನಂತೆ ಅಂತ ಹೋಗ್ತಾರೆ. ಇವ್ರಿಗೆ ಎಲ್ಲರಿಗೂ ಭಯ ಭಯ. ಗೌತಮ ಬುದ್ಧನ ಹಿಂದೆ ಹೋಗ್ತಾರೆ, ಶಿಷ್ಯರಿಗೆ, ಜನಕ್ಕೆಲ್ಲ. ಎಲ್ಲಿ ಮಧ್ಯದಲ್ಲಿ ಅವನ್ ಬಂದು ಏನ್ ಮಾಡ್ತಾನೆಯೋ ಅಂತ. ಅವನಿಗೆ ಸುಮಾರು ದೂರ ಹೋದಾಗ ಅವನ್ ಹಂಗೆ ಪ್ರತ್ಯಕ್ಷ ಆಗ್ತಾನೆ ನೋಡಿ. ಅವನ್ ಹೆಂಗೆ ದೊಡ್ಡ ಕತ್ತಿನ ಹಿಡ್ಕೊಂಡು ಬರ್ತಾನೆ. ಯಾರ್ ನೀವೆಲ್ಲ, ನಿಮ್ಗೇನು
ನಿಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಡಿ, ನಾನ್ ನಿಮ್ಮನ್ನ ದೋಚ್ಕೋತೀನಿ, ನಿಮ್ಮ ಬೆರಳುಗಳೆಲ್ಲ ಕಟ್ ಮಾಡ್ಬಿಡ್ತೀನಿ ಅಂತ. ಮುಂದೆ ಗೌತಮ ಬುದ್ಧ ಇದ್ದಿದ್ದಲ್ವಾ, ಅವರು ಏನೂ ಮಾತಾಡ್ಲಿಲ್ವಂತೆ ನೋಡಿ. ಹಂಗ ಹೇಳ್ದಾಗ ನಾವಾಗಿದ್ರೆ, ಅಯ್ಯೋ ಕ್ಷಮಿಸ್ಬಿಡಿ, ನಮ್ಮನ್ನು ಕಾಪಾಡ್ಬಿಡಿ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ, ಸಾರಿ ನಮ್ಗ್ ಗೊತ್ತಿಲ್ದೆ ಬಂದ್ಬಿಟ್ವಿ, ಎಷ್ಟು ಹೇಳ್ತೀವಲ್ವಾ. ಅವರು ಆ ಭಯಕ್ಕೆ ಸ್ಪಂದಿಸಲೇ ಇಲ್ಲಂತೆ ನೋಡಿ. ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಆ ಭಯದ ಘಟನೆಗೆ ಅವರು ಸ್ಪಂದಿಸದೆ ಸುಮ್ಮನೆ ಅಂಗುಳಿಮಾಲನ ಮುಖ ನೋಡಿ ಅವನ ಕಣ್ಣಲ್ಲಿ ಕಣ್ಣೀಟ್ಟು ನೋಡ್ತಾರಂತೆ. ಅವನು ಕೋಪದಿಂದ ಇವನ್ನ ನೋಡ್ತಾ ಇದ್ದಾನೆ, ಗೌತಮ ಬುದ್ಧನ, ಅವನ ಜೊತೆ ಇದ್ದವ್ರನ್ನ. ಹಿಂಗೆ ನೋಡ್ತಾ ನೋಡ್ತಾ ಇದ್ದಂಗೆ ಇವರ ಕಣ್ಣಿನ ಶಕ್ತಿ ನೋಡಿ, ಮಾತಿನ ಶಕ್ತಿ ಅಲ್ಲ, ಆ ಕಣ್ಣಿನ ಪವರಿಂದ ಅವನು ತಕ್ಷಣ ತನ್ನ ಕೈಯಲ್ಲಿದ್ದ ಕತ್ತಿನ ಗೌತಮ ಬುದ್ಧರ ಪಾದಕ್ಕೆ ಇಟ್ಬಿಡ್ತಾನೆ. ಇಟ್ಟು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ನಿಮ್ಮ ಶಿಷ್ಯನಾಗಿದ್ದೇನೆ, ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿ ಅಂತ ಕೇಳ್ತಾನೆ. ನೋಡಿ, ಗೌತಮ ಬುದ್ಧರಿಗೆ ಎಂತ ಸ್ಥಿತ ಪ್ರಜ್ಞರು, ಭಯನೇ ಇಲ್ಲ, ನಿರ್ಭಯತೆ. ಮತ್ತೆ ಅಷ್ಟು ಕ್ರೋಧದಿಂದ ಅವನು ಮಾತಾಡ್ತಾ ಇದ್ರೆ ಅದಕ್ಕೂ ಭಯ ಪಟ್ಟಿಲ್ಲ. ನಾವಾಗಿದ್ದಿದ್ದೆ ಎಷ್ಟು ದೇವರಿಗೆ ಹರಕೆ ಕಟ್ಕೊಂಡ್ಬಿಡ್ತಾ ಇದ್ವಿ, ಈ ಘಟನೆಯಿಂದ ನನ್ನ ಪಾರ್ ಮಾಡು ಅಂತ ಹೇಳಿ. ಈ ತರ ಅರ್ಜುನ ಸ್ಥಿತಪ್ರಜ್ಞ, ಯಾವುದಕ್ಕೂ ಭಯ ಪಡಲ್ಲ. ನಿರ್ಭಯತೆ ಅಂದ್ರೆ ಸ್ಥಿತಪ್ರಜ್ಞ ಅಂತ ಹೇಳ್ಬೋದು ನೋಡಿ. ನನ್ಗೆ ಆಗಿದ್ದ ಅನುಭವದಿಂದ ನಾನು ಹೇಳೋದು, ಇದು ಸರಿನೋ ತಪ್ಪೋ ಗೊತ್ತಿಲ್ಲ. ಎಲ್ಲಿ ನಿರ್ಭಯತೆಯಿಂದ ಇರ್ತಾನೋ ಅವನು ಸ್ಥಿತಪ್ರಜ್ಞ. ಅವನಿಗೆ ಹೊಗಳದಾಗ್ಲೂ ಅದಕ್ಕೆ ಆಹಾ ಅನ್ನಲ್ಲ, ಹೆಗಳದಾಗ್ಲೂ ಅಯ್ಯೋ ಅಂತನ್ನಲ್ಲ, ಭಯ ಪಡಿಸೋ ಎಂತ ಘಟನೆಗಳು ಬಂದಾಗ್ಲೂ ಅವನು ಅಲ್ಲಾಡೋದೇ ಇಲ್ಲ ನೋಡಿ. ಎಂತೆಂತ ಜೀವನದಲ್ಲಿ ಘಟನೆಗಳು ಬಂದಿದ್ದೇನೋ ಸಹಿಸ್ಕೊಂಡು ಹೋಗಿದ್ದವರು ಎಷ್ಟೊಂದು ಜನ ಇದ್ದಾರೆ. ಆ ನಿರ್ಭಯತೆಯಿಂದ ಅವನು ಏನ್ ಮಾಡ್ದ, ಆ ಅಂತ ಕೆಟ್ಟ ಅಂಗುಳಿ ಮಾಲನನ್ನೇ ಜಯಿಸ್ಬಿಟ್ಟ. ಈ ತರ ನಾವು ಇರ್ಬೇಕು ಅರ್ಜುನ. ಆಮೇಲೆ ಹೆಂಗೆ ಎಕ್ಸಾಂಪಲ್ ಕೊಟ್ಟು ತಗೊಂಡ್ರು ಹಂಗೆ ನಮಗೂ ಗೌತಮ ಬುದ್ಧನದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಗುರುಗಳು. ಈಗ 59ನೇ ಶ್ಲೋಕ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅವನು ಅಷ್ಟೇ ಅಲ್ಲ ಅರ್ಜುನ, ಇಂದ್ರಿಯಗಳನ್ನ ತನ್ನ ಒಳಕ್ಕೆ ಹಿಡ್ಕೊಂಡ್ಬಿಡ್ತಾನೆ, ಜ್ಞಾನೇಂದ್ರಿಯಗಳನ್ನ ಅಂತ ಹೇಳಿದ್ರು ಎಕ್ಸಾಂಪಲ್ ಕೊಟ್ಟು. ಅಷ್ಟೇ ಅಲ್ಲ, ಅವನು ಇನ್ನೂ ಚೆನ್ನಾಗಿ ತನ್ನ ಮನಸ್ಸನ್ನ ಇಂಥ ವಿಷಯಗಳ ಎಲ್ಲಾ ವಿಷಯಗಳಿಂದ ತುಂಬಾ ದೂರ ಇಟ್ಟಿರ್ತಾನೆ. ಅವನ್ಗೆ ಗೊತ್ತು, ಮಾತಿಂದ ಎಂತದು ರಸ ಬರ್ತಿದೆ, ಕೋಪದಿಂದ ಎಂತ ರಸ ಬರ್ತಿದೆ, ಇಂಥ ಸುಖಗಳಿಂದ ಎಂತೆಂತ ರಸ ಬರ್ತಿದೆ, ವಸ್ತುಗಳ ರುಚಿಗಳಿಂದ ಎಂತೆಂತ ರಸ ಬರ್ತಿದೆ, ಅವೆಲ್ಲ ಗೊತ್ತು ಅವನಿಗೆ. ಅದಕ್ಕೆ ಅವನು ಇಂಥ ಎಲ್ಲಾ ರಸಗಳನ್ನು ಅವನು ಜಯಿಸಿರ್ತಾನೆ. ಇಂದ್ರಿಯ ಸುಖದಿಂದ ನಾವು ದೂರ ಇಡಕ್ಕಾಗುತ್ತ ನಮ್ಮನ್ನ, ನಮ್ಮ ಮನಸ್ಸನ್ನ? ನಮ್ಗೆ ಎಲ್ಲ ಇರೋದು ಆಸೆ ಆ ಇಂದ್ರಿಯ ಸುಖಗಳಲ್ಲೇ ಇರೋದು. ಕಣ್ಣಿಂದ ನೋಡ್ತೀವಿ, ಆಹಾ ಏನು ರೂಪ ಆಸ್ವಾದನೆ ಮಾಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಆಹಾರ ತುಂಬಾ ಇಷ್ಟ ಆಗುತ್ತೆ, ಸ್ಪರ್ಶದಿಂದ ನೋಡ್ತೀವಿ, ಅದು ತುಂಬಾ ಇಷ್ಟ ಆಗುತ್ತೆ. ಎಲ್ಲಾ ಈ ತರ ಮಾಡಿದ್ರೇನು ನಾವು ಅಲ್ಲಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅಂದ್ರೆ ಇವನು ಇಂಥ ರಸಗಳನ್ನೆಲ್ಲ, ಇಂದ್ರಿಯಗಳಿಂದ ಸಿಗೋ ರಸಗಳನ್ನೆಲ್ಲ ಅವನು ತ್ಯಜಿಸಿರ್ತಾನೆ. ತ್ಯಜಿಸಿ ಅವನ ಮನಸ್ಸು ಯಾವಾಗ್ಲೂ ಆತ್ಮ ಚಿಂತನೆಯಲ್ಲೇ ಇರ್ತಿದೆ, ಆತ್ಮ ರತಿಯಲ್ಲೇ ಇರ್ತಿದೆ. ಈ ಇಂದ್ರಿಯದ ಮತ್ತೆ ವಿಷಯಗಳ, ವ್ಯಕ್ತಿಗಳ ಸುಖಗಳು
ಅವನಿಗೆ ಗೊತ್ತು ಇವೆಲ್ಲ ಕ್ಷಣಿಕ ಅಂತ ಗೊತ್ತಿರ್ತಿದ್ದೆ. ನಮ್ಗೆ ಇಂದ್ರಿಯ ಸುಖಗಳೇ ಮುಖ್ಯ, ವ್ಯಕ್ತಿಗಳೇ ಅವರಿಂದ ಸಿಕ್ಕೋ ಮುಖ್ಯ, ಮತ್ತೆ ವಿಷಯಗಳು ಅವ್ರ ಬಗ್ಗೆ ಕೇಳೋ ವಿಷಯಗಳಿಂದನೇ ಸುಖ. ಇವೆರಡೂ ನಮ್ಮನ್ನೇನ್ ಮಾಡ್ತಾ ಐತೆ, ಬಂಧಿಸ್ಬಿಟ್ಟೈತಿ. ವ್ಯಕ್ತಿಗಳು, ವಿಷಯಗಳು ಮತ್ತೆ ಇಂದ್ರಿಯ ಸುಖಗಳು ಇವೇ ನಮ್ಮನ್ನ ಹಾಡಾಡಿಸ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ನಮ್ಮ ಜೀವನದಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ. ಒಂದೇ ನಿಮಿಷ ಅಮ್ಮ, ಒಂದೇ ನಿಮಿಷ, ಯಾರೋ ಬಂದಿದ್ದಾರೆ. ಈ ತರ ಎಲ್ಲಾ ಇಂದ್ರಿಯಗಳಿಂದ ಸಿಕ್ಕೋ ಈ ಸುಖಗಳನ್ನ ಅವನು ತ್ಯಜಿಸಿರ್ತಾನೆ. ಅವನ್ನ ನಾವು ಸ್ಥಿತ ಪ್ರಜ್ಞ ಅನ್ಬೋದು ಅರ್ಜುನ ಅಂತ ಹೇಳಿದ್ದು. ಆಸಕ್ತಿ ಕೇಳ್ತಾನೆ, ನನ್ಗೆ ಆಸಕ್ತಿ ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದಾಗ ನಾವ್ ಅನ್ಕೊಳ್ಳೋದು ಉಪವಾಸ ಮಾಡ್ಬೇಕು, ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡ್ಬಿಡ್ಬೇಕು ಅಂತ, ಬೇಡ 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 ಅಂತ, ಅವಾಗ ನಮ್ಗೆ ಕಮ್ಮಿ ಆಗುತ್ತೆ ಅಂತ. ಅದು ತಪ್ಪು. ನೋಡ್ಬೇಕು, ಕಣ್ಣಿಂದ ನೋಡ್ಬೇಕು, ಕಿವಿಯಿಂದ ಕೇಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮನಸ್ಸಿನಲ್ಲಿ ನಾವು ಕಟ್ನೀಟಾಗಿರ್ಬೇಕು. ಕೆಲವ್ರು ಮೌನ ವ್ರತ ಮಾಡ್ಬೇಕು ಅಂದ್ರೆ ನಾನ್ ಕ್ಲಾಸ್ ಮಾಡುವಾಗ ಅಯ್ಯೋ ಮೌನ ವ್ರತ ಆಗೋದೇ ಇಲ್ಲಪ್ಪ, ಹೆಂಗಾಗುತ್ತೆ ಅಮ್ಮ, ಮಾತಾಡ್ಲೇಬೇಕಾಗುತ್ತೆ ಅಂತ. ನೀವು ಪ್ರಯತ್ನ ಮಾಡಿ ಅಮ್ಮ ಅಂದಾಗ ನನಗೆ ಆಶ್ಚರ್ಯ ಆಯ್ತು. ಅವರು ಬಾಯಿಗೆ ಬಟ್ಟೆ ಕಟ್ಕೊಂಡಿದ್ರಂತೆ 1 hour. ಇಲ್ಲ ಅಂದ್ರೆ ಮಾತು ಬಂದ್ಬಿಡ್ತಿತ್ತು ಬಾಯಲ್ಲಿ ಅಂತ. ಅಲ್ಲಿಗೆ ಅವರು ಸ್ವಭಾವದಲ್ಲಿ ಎಷ್ಟು ಲೂಸ್ ಆಗಿದ್ದಾರೆ ಅಂತ ಅರ್ಥ ಆಗುತ್ತೆ ಅಲ್ವಮ್ಮ? ಅದೆಲ್ಲ ಎಲ್ಲ ಇರ್ಬೇಕು ಅಂದ್ರೆ ಮನಸ್ಸಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ಕಟ್ ಮಾಡ್ಬೇಕು. ಇದು ಪ್ರಾಕ್ಟೀಸ್ ಮಾಡ್ಬೇಕು ನಾವು. ನಾನು ಅಯ್ಯೋ ಊಟನೋ ಇಂಥ ತಿಂಡಿ ನೋಡ್ಸ್ಬೇಡ್ರಿ, ಇವತ್ ನಾನು ಉಪವಾಸ ಇದ್ದೀನಿ ಅಂತಲ್ಲ. ಆಯ್ತು, ಪಕ್ಕದಲ್ಲಿ ಅವ್ರಿಗೆ ಇಟ್ರೇನು, ನಮ್ಗೆ ಇಷ್ಟವಾಗಿದ್ದಿಟ್ರೇನು ನಾವ್ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ನಾವ್ ಎಷ್ಟು ಸಲ ಕರೆಕ್ಟ್ ಸಂಕಷ್ಟದಲ್ಲಿ 3 ಸಲ ಎಲ್ಲೋ ಹೋಗಿದ್ದೀವಿ ನಾವು. ಸತ್ಸಂಗ, ಪ್ರೋಗ್ರಾಮು, ದೇವಸ್ಥಾನ ಆದ್ರೆ ನಾವೆಲ್ಲಾ ಚೆನ್ನಾಗಿ ತಿಂತಾ ಇದ್ದೀವಿ. ವೀಣಾ ಮಾತ್ನ ಇಲ್ಲಮ್ಮ ನಾನು ಸಂಕಷ್ಟನ ಏನೋ ಒಂದು ಹೇಳಿದ್ರು ನನಗೆ, ಇವತ್ತು ತಿನ್ನಲ್ಲ ನಾನು ಅಂತ. ಜೊತೆಯಲ್ಲಿದ್ದವರೆಲ್ಲ ಎಷ್ಟು ಫೋರ್ಸ್ ಮಾಡಿದ್ರು, ಇಲ್ಲ ನೀವ್ ತಿನ್ನಿ ನನ್ಗೇನು ಬೇಡ ಅಂತ ಹೇಳಿ ಪಕ್ಕದಲ್ಲಿ ಕುತ್ಕೊಂಡವರು ಅವ್ರೇನೋ ಫ್ರೂಟ್ಸ್ ತಗೊಂಡ್ಬಂದಿದ್ರು, ಅದನ್ನ ತಿಂತಾ ಇದ್ರು. ಈ ತರ ನಮ್ಮ ಮನಸ್ಸು ಒಂದು ನಿಶ್ಚಯ ಆಯ್ತು ಅಂದ್ರೆ ಕದಲ್ಬಾರದು. ಅಷ್ಟು ಬಿಟ್ಟು
ನನ್ನ ಕಣ್ಣಿಗೆ ಅವನ್ನ ನೋಡಿಸ್ಬೇಡಿ, ನನ್ನ ಕೈನಲ್ಲಿ ಆಗಲ್ಲ, ತಡ್ಕೊಳಕ್ ಆಗಲ್ಲ ಅಂತ ನಾವು ಅನ್ಲೇಬಾರದು ಯಾವಾಗ್ಲೂ. ಅದನ್ನೇನ್ ಮಾಡ್ತಿದ್ದೆ ನೋಡೋಣ, ಸ್ವಲ್ಪ ರುಚಿ ನೋಡೋಣ, ಆಮೇಲೆ ಬಿಟ್ಬಿಡೋಣ ಹಂಗಿರ್ಬೇಕು. ತುಂಬಾ ವರ್ಷ ಕೆಳಗಡೆ ನಾವು ಪಾರ್ವತಿ ನಾವೆಲ್ಲ ಎಲ್ಲೋ ಟ್ರಿಪ್ ಹೋಗಿದ್ವಿ ನಾವು. ಅವ್ರಿಗೆ ನೆಗಡಿ ಬಂದಿತ್ತು ತಣ್ಣೀರಲ್ಲಿ ನದಿಯಲ್ಲಿ ಸ್ನಾನ ಮಾಡಿದ್ದಕ್ಕೆ. ಅಲ್ಲಿ ಬೋಂಡ ಮಾರ್ತಾ ಇದ್ರು. ಎಲ್ಲರೂ ಓಡದ್ದು ತಿನ್ನೋದಿಕ್ಕೆ. ಪಾರ್ವತಿಗೆ ಅವ್ರ ಅಮ್ಮ ಹೇಳಿದ್ರೆ, ನೆಗಡಿ ಬಂದೈತಿ, ತಿನ್ಲೇಬೇಡವೆ ನೀನು, ಮತ್ತೆ ಜಾಸ್ತಿ ಆಗುತ್ತೆ ಎಣ್ಣೆ ಅಂತ. ಆಯ್ತು ಅಂತ ಪಾರ್ವತಿನೂ ಹೋಗಿ ಒಂದೇ ಒಂದು ಬಜ್ಜಿ ತಗೊಂಡ್ ಬಂದು ತಿಂತು ನೋಡಿ. ಇದು ಜ್ಞಾನ ಅಂತ ಹೇಳ್ತಾರೆ. ಅಯ್ಯೋ ನನ್ ನೆಗಡಿ ಬಂತು, ತಿನ್ಬಾರ್ದಲ್ಲಪ್ಪ, ತಿಂದ್ರೆ ಜಾಸ್ತಿ ಆಗುತ್ತಲ್ಲಪ್ಪ ಅಂತಂದು ಕೊರಗ್ಲಿಲ್ಲ ಅವರು. ಹಂಗಂತ ಎಲ್ಲರೂ ತಿಂದ್ರಲ್ಲ, ಎಷ್ಟೆಷ್ಟು ತಗೊಂಬಂದ್ ತಿಂದಿದ್ರು ಒಬ್ಬೊಬ್ರು, ಅಷ್ಟು ತಿಂದಿಲ್ಲ ಅವರು. ನಿಗ್ರಹ ನೋಡಿ. ಈ ತರ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸಿನ ಈ ಆಸೆಗಳನ್ನ ತಿಳಿದಂಗೆ, ನೋಡ್ದಂಗೆ ಸ್ವಲ್ಪ ರುಚಿ ನೋಡ್ತಾ 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 ಆಮೇಲೆ ಪೂರ್ತಿ ಕಂಟ್ರೋಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಪ್ಪ ಇವತ್ತ ನಾನ್ ತಿನ್ನಲ್ಲ, ನೀವ್ ಅಡಿಗೆ ಮಾಡ್ಲೇಬೇಡಿ ಅಂತ ಹೇಳ್ಬಿಡ್ತಾರೆ ಕೆಲವು ಮನೆಯಲ್ಲಿ. ಯಾಕಂದ್ರೆ ನಾಳೆ ಮಾಡಿ, ನಾನ್ ನಾಳೆ ತಿಂತೀನಿ ಅಂತ. ಅದೆಲ್ಲ ಮಾಡದೆ ನಾವು ಇಂದ್ರಿಯ ಸ್ಥಿತಪ್ರಜ್ಞತನ ಮನಸ್ಸಿನ ಇಂದ್ರಿಯಗಳನ್ನ ಇಟ್ಕೊಂಡಿದ್ದೀವೋ ಅದೇ ತರ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ್ಲೇ ನೋಡಿ ಅಮ್ಮ, ಈ ಅಜ್ಞಾನದ್ದೆಲ್ಲ ಬಿದ್ದೋಗುತ್ತೆ ನಮ್ಗೆ. ಇಲ್ಲ ಅಂತಂದ್ರೆ ನಾವು ಅಲ್ಲಲ್ಲೇ ಸಿಕ್ಕಾಕೊಂಡು ಅಲ್ಲಲ್ಲೇ ಒದ್ದಾಡ್ಬಿಡ್ತೀವಿ ನಾವು. ನೋಡಿ, ಎಲ್ಲ ಯೋಚನೆ ಮಾಡ್ತಾ ಇದ್ದಾರಲ್ವಾ, ಹೌದಪ್ಪ ಹೆಂಗೆ ನಿಗ್ರಹ ಮಾಡೋದು ಅಂತ. ಏನೇ ವಸ್ತು ಇರ್ಲಿ, ಮತ್ತೆ ದುಃಖದ್ದು ಹೇಳ್ಬೇಡಿ, ನನ್ ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಕೆಲವರು. ಯಾಕಂದ್ರೆ ಅವ್ರ ಮನಸ್ಸು ಅಷ್ಟೊಂದು ಭಯ ಇರ್ತಿದೆ. ಅಲ್ಲ, ಹೇಳಿ ಪರವಾಗಿಲ್ಲ, ನನಗೇನಿಲ್ಲ, ನಾನ್ ತಡ್ಕೋತೀನಿ ಅಂತ ಬರ್ಬೇಕು ನಮ್ಮ ಮನಸ್ಸಲ್ಲಿ. ಈ ತರ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸನ್ನ ನಾವೇನೇ ಬಂಧಿಸ್ಕೋಬೇಕು, ಬಾಯಿನ ನಾವೇನೇ ಬಂಧಿಸ್ಕೋಬೇಕು. ಇಲ್ಲ ಅಂತಂದ್ರೆ ನಮ್ಗೆ ಏನಂದ್ರೆ ದುಃಖ ದುಃಖ ದುಃಖ. ಅದಕ್ಕೆ ಹೇಳ್ತಾರೆ ಗುರುಗಳು, ಈ ಇಂದ್ರಿಯಗಳು ಎಂತ ಬಲಿಷ್ಠನಾದವನನ್ನು ಬೇಕಾದ್ರೇನು ಅಲ್ಲಾಡಿಸ್ತಿದ್ದಂತೆ ಅಲ್ವಾ ಅಮ್ಮ? ನೋಡಿ, ಮಗ ಬೇರೆಯವನಿಗೆ, ಪಕ್ಕದ ಮನೆಯವರಿಗೆ ಎಷ್ಟೊಂದು ಕಷ್ಟ, ಅವನ ಆಕ್ಸಿಡೆಂಟ್ ಆಗಿ ಬಂದ ಅಂದ್ರೇನು, ಅಯ್ಯೋ ಪಾಪ ಹೋಗ್ಲಿ ಬಿಡಿ, ನೀವ್ ಹಿಂಗ್ ಮಾಡಿ ಅಂತೀವಿ. ನಮ್ಮ ಮನೆ ಮಗುಗೆ ಆಕ್ಸಿಡೆಂಟ್ ಎಲ್ಲ ಜ್ವರ ಬಂದ್ಬಿಟ್ರೆ ಎಷ್ಟು ಒದ್ದಾಡ್ಬಿಡ್ತೀವಿ. ಈ ತರ ನಮ್ಮನ್ನ ಎಲ್ಲಾನು ಬಂಧಿಸ್ಬಿಡ್ತಿದೆ. ಅಂದ್ರೆ ಆ ಸ್ಥಿತ ಪ್ರಜ್ಞನನ್ನ ಯಾವುದು ಬಂಧಿಸೋಕೆ ಸಾಧ್ಯನೇ ಇಲ್ಲ. ಆ ತರ ಅವನು ತಪಸ್ ಮಾಡಿರ್ತಾನೆ. ಅದಕ್ಕೆ ಇವಾಗ್ಲಿಂದ ಪ್ರಾಕ್ಟೀಸ್ ಮಾಡಿ. ನಾವು ಇಂಥದಿಂದ ಎಲ್ಲ, ಇಂಥ ವಿಷಯಗಳಿಂದ, ಇಂಥ ಸುಖಗಳಿಂದ ನಾವು ಹಿಮ್ಮುಖ ಆಗ್ಬೇಕು ಅಂತಂದ್ರೆ ಅದಕ್ಕೆ ಅಂತ ಆಹಾರಗಳನ್ನು ಕೊಡಬಾರ್ದು. ಅವಾಗ ಏನಾಗುತ್ತೆ, ಅದು ಆಹಾ ಸರಿಯಪ್ಪ, ಕರೆಕ್ಟ್ 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 ಅಂತ ಅನ್ಸುತ್ತೆ. ಮಕ್ಕಳಿಗೆ ಏನ್ ಮಾಡ್ತೀವಿ, ಊಟ ಮಾಡಿಸುವಾಗ ನಾವೇ ಮೊಬೈಲ್ ಕೊಟ್ಟು ಹಾಳು ಮಾಡೋದು, ಮತ್ತೆ ಹೇಳೋದು ಇದಕ್ಕೆ ಮೊಬೈಲ್ ಇಲ್ಲ ಅಂದ್ರೆ ಊಟನೇ ಮಾಡೋದಿಲ್ಲ ಅನ್ನೋದು. ಮಗುಗೆ ಮೊಬೈಲ್ ಅಂತ ಗೊತ್ತಾ? ಯಾರ್ ಪರಿಚಯ ಮಾಡಿದ್ ಮಗುಗ್ ಮೊಬೈಲ್ ಅಂತ? ಅಮ್ಮನೇ ಪರಿಚಯ ಮಾಡಿದ್ದು. ಮತ್ತೆ ಹೇಳೋದಮ್ಮ ಏನಂತ, ಅಯ್ಯೋ ಇದಕ್ಕೆ ಮೊಬೈಲ್ ಕೊಟ್ಟಿಲ್ಲ, ಚಿಪ್ಸ್ ಕೊಟ್ಟಿಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತ ಹೇಳೋದು. ಅದಕ್ಕೆ ನಾವು ಇವಾಗ್ಲಿಂದಾನೇ ಈ ಭಗವದ್ಗೀತೆ ಕೇಳ್ತಾ 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 ನಮ್ಮ ಮನಸ್ಸು ಎಲ್ಲೆಲ್ಲಿ ಚಂಚಲ ಇದೆ ಅಂತ ನಮ್ಗೆ ಗೊತ್ತು ಅಲ್ವಾ ಅಮ್ಮ? ಬೇರೆಯವ್ರು ಹೇಳೋದ್ ಬೇಕಾಗಿಲ್ಲ. ಆ ಅಲ್ಲಲ್ಲಿ ಚಂಚಲ ಇರೋ ಕಡೆ ಎಲ್ಲ ಅದನ್ನ ಓದಿತಾ ಬರ್ಬೇಕು. ಆ ಮನಸ್ಸನ್ನ ಬುದ್ಧಿಯ ಕೈಗೆ ಕೊಡ್ಬೇಕು. ಆವಾಗ ನೋಡಿ ಬುದ್ಧಿ, ಏನ್ ಬುದ್ಧಿ ಇಲ್ವಾ, ಎಲ್ಲರಿಗೂ ಇಷ್ಟ ಆಸೆ ಪಡ್ತೀಯಲ್ವಾ, ತಪ್ಪಲ್ವಾ ಇದು, ಬೇಡ ಸುಮ್ನೆ ಇರು ಅಂತ ಹೇಳ್ತಿದ್ದೆ. ನಾವು ಏನ್ ಮಾಡ್ತೀವಿ,
ಬುದ್ಧಿನ ಟಚ್ ಮಾಡೋದೇ ಇಲ್ಲ. ಮನಸ್ಸು ಏನೇನ್ ಹೇಳಿತ್ತು ಅದನ್ನೇ ಕುಟ್ಕೊಂಡು ಹೋಗ್ತಾ ಬಂದ್ಬಿಡ್ತೀವಿ. ಈ ತರ ನಾವು ನಮ್ಮಲ್ಲೇ ನಾವು ತಪಸ್ ಮಾಡೋದು. ಇದೇ ನೋಡಿ ತಪಸ್ಸಂದ್ರೆ ಮನಸ್ಸಿನ ನಿಗ್ರಹ ಮಾಡ್ಬಿಟ್ಟೆ ಈ ಇಂದ್ರಿಯಗಳು ಸತ್ತ ಏನ್ ಹೇಳ್ತಾರೆ, ಹಾವಿಗೆ ವಿಷದ ಹಲ್ಲು ತೆಗೆದ್ರೆ ಹೆಂಗೆ ಹಾವಿನ ಜೊತೆ ಆಟ ಆಡ್ಬೋದು, ಆ ತರ ನಾವು ಮನಸ್ಸಿನ ನಿಗ್ರಹದಿಂದ ಎಲ್ಲಾ ಇಂದ್ರಿಯಗಳ ಜೊತೆನೂ ಆಟ ಆಡ್ಬೋದಂತೆ, ಏನೂ ಆಗುದಿಲ್ಲಂತೆ. ಈ ಭಗವದ್ಗೀತೆ ಕೇಳ್ತಾನೆ ಏನಾಗುತ್ತೆ, ನಮ್ಗೆ ಗೊತ್ತಾಗ್ಬಿಡ್ತಿದ್ದೆ ನಮ್ಮ ಮನಸ್ಸನ್ನ ನಾನು ಹೆಂಗೆ ನಿಗ್ರಹ ಮಾಡ್ಕೋಬಹುದು ಅಂತ. ಇಲ್ಲ ಅಂದ್ರೆ ಏನಾಗುತ್ತೆ, ಕುದುರೆಗೆ ಲಗಾಮ್ ಇಲ್ಲ ಅಂದ್ರೆ ಹೆಂಗೆ ಓಡುತ್ತೆ, ಹಂಗೆ ನಮ್ಮ ಮನಸ್ಸು ಓಡುತ್ತೆ ನೋಡಿ. ಹೋಗಿ ಎಲ್ಲೋ ಒಂದ್ಸಲ ಬಿದ್ದು ಬಿಡ್ತಿದ್ದೆ ಅಂತಂದ್ರೆ ಏನರ್ಥ, ಬಿದ್ದು ಬಿಡ್ತಿದ್ದೆ ಅಂದ್ರೆ ಈ ಆಧ್ಯಾತ್ಮದಿಂದ ದೂರ ಹೋಗ್ಬಿಡ್ತಿದ್ದೆ ಮನಸ್ಸು. ಚೆನ್ನಾಗಿ ತಿಳ್ಕೊಳ್ಳಿ, ಈ ಆಧ್ಯಾತ್ಮದಿಂದ ದೂರ ಹೋಯ್ತು ಅಂದ್ರೆ ನಮ್ದು ಏನಿಲ್ಲ, ತಿನ್ನೋದು ಮಾಡೋದು ಮಕ್ಕಳನ್ನ ಎತ್ತೋದು, ಇದೇ ಸಂಸಾರನೇ ಸತ್ಯ ಅನ್ಕೊಂಡು ಜೀವನ ಮಾಡ್ಬಿಡ್ತೀವಿ. ಯಾರು ನಿಗ್ರಹ ಮಾಡ್ಕೊಂಡು ಈ ತತ್ವದಲ್ಲಿ ಮನಸ್ಸನ್ನ ಇಡ್ತಾರೋ ಅವ್ರಿಗೆ ಗೊತ್ತಾಗ್ತಿದೆ ನಾನ್ ಮಾಡೋದು ತಪ್ಪು, ಇದು ಸರಿಯಲ್ಲ, ಇದು ಸರಿಯಲ್ಲ ಅಂತ. ಈ ತರ ಅರ್ಜುನ ಆ ಸ್ಥಿತ ಪ್ರಜ್ಞ ಇರ್ತಾನೆ ನೋಡಪ್ಪ ಅಂತ ಹೇಳಿದಾಗ ಇವನಿಗೆ ಒಂಥರ ಮನಸ್ಸಲ್ಲಲ್ವಾ, ಯಾಕಂದ್ರೆ ಇವನಿಗೆಲ್ಲ ಇದೆ ಅಲ್ವಾ, ಕಾಮದಿಂದ ಇವಾಗ ಅಯ್ಯೋ ನನ್ನವ್ರೇ ಅಂತ ಬಂದ್ಬಿಟ್ಟಿದೆ. ದ್ವೇಷ, ಯಾಕವ್ರು ನನ್ ಮೇಲೆ ಯುದ್ಧಕ್ ಬರ್ಬೇಕು, ನಾನೆಂತ ವೀರ ಅಂತ ಗೊತ್ತಿಲ್ವಾ ನೋಡಿ. ಇವೆರಡು ಏನ್ ಮಾಡ್ತಾ ಐತೆ, ಅವನ್ನ ಸರಿಯಾಗಿ ಯೋಚನೆ ಮಾಡಕ್ಕೆ ಬಿಡ್ತಾ ಇಲ್ಲ. ಅತಿ ವ್ಯಾಮೋಹ, ಕಾಮದಿಂದ ಅತಿ ವ್ಯಾಮೋಹ ಬಂದು ಅಯ್ಯೋ ನನ್ನವರೇ ಅಂತ ಈ ತರ ಒದ್ದಾಡ್ತಾ ಇದ್ದಾನೆ. ಅದಕ್ಕೆ ಇಂಡೈರೆಕ್ಟ್ ಆಗಿ ಪರಮಾತ್ಮ ಹಿಂಗಿರ್ಬೇಕು ನೀನು ಅಂತ ಹೇಳ್ತಾ ಇಲ್ಲ. ಸ್ಥಿತಪ್ರಜ್ಞ ಹಿಂಗಿರ್ತಾನೆ ನೋಡಪ್ಪ ಅರ್ಜುನ, ಅವನು ನಮ್ ತರ ಮನುಷ್ಯನೇ ಅಂದ್ರೇನು, ಅವನು ಈ ತರ ಇಂದ್ರಿಯಗಳಿಗೆ ವಶನಾಗಿ ಅಯ್ಯೋ ನನ್ನವರು ಅಂತ ಅಳತಾ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೂ ಜಗದ್ಗುರು ನಮ್ಮೆಲ್ಲರ ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ.